ಇನ್ನು ನಮ್ಮ ಮೆಟ್ರೋ ದರ ಏರಿಕೆಗೆ ಜೋರಾಯಿತು ರಾಜಕೀಯ ಜಟಾಪಟಿ. ಕೇಂದ್ರ ಮಾಡಿದ್ದು ಅಂತ ಕಾಂಗ್ರೆಸ್, ರಾಜ್ಯ ಮಾಡಿದ್ದು ಅಂತ ಬಿಜೆಪಿ, ಕೈಕಮಲ ನಾಯಕರ ನಡುವೆ ತಾರಕಕ್ಕೇರಿದೆ ಮೆಟ್ರೋ ವಾಗ್ಯುದ್ಧ. ಇಲ್ಲಿ ರಾಜಕೀಯವಾಗಿ ಲಾಭ ಮಾತ್ರ ನೋಡ್ಕೊಳ್ತಾ ಇದ್ದಾರೆ, ಜನರ ಸಮಸ್ಯೆ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇವರು ನಾವು ಮಾಡಿದ್ದಲ್ಲ ಕೇಂದ್ರದವರು ಅಂತ ಹೇಳ್ತಾರೆ, ಕೇಂದ್ರದವರು ನಾವು ಮಾಡಿದ್ದಲ್ಲ ರಾಜ್ಯದವರು ಅಂತ ಹೇಳ್ತಾರೆ. ಇವರಿಬ್ಬರ ಲಾಭ ನಷ್ಟದ ನಡುವೆ ಅಥವಾ ಇವರಿಬ್ಬರ ಜಗಳದ ನಡುವೆ ಬಡವಾಗ್ತಾ ಇರೋದು ಜನಸಾಮಾನ್ಯರು. ಸಂಸದ ತೇಜಸ್ವಿ ಸೂರ್ಯಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ ನೋಡಿ. ನನ್ನ ಹತ್ರ ಫೈಲ್ ಬಂದಿದ್ರೆ ಸಹಿ ಹಾಕಿದ್ರೆ ಅದಕ್ಕೆ ನಾನೇ ಕಾರಣ, ಆದ್ರೆ ನನ್ನ ಹತ್ರ ಯಾವುದೇ ಫೈಲ್ ಬಂದಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಾಪ ಸಂಸದ ತೇಜಸ್ವಿ ಸೂರ್ಯನ್ಗೆ ಇನ್ನೂ ಅನುಭವ ಇಲ್ಲ, ರಾಜ್ಯಕ್ಕೆ ಏನಾದ್ರೂ ಹಣ ತಂದಿದ್ರೆ ಅದರ ಬಗ್ಗೆ ಮಾತಾಡ್ಲಿ, ಬರೀ ಖಾಲಿ ಮಾತನಾಡೋದು ಬೇಡ ಅಂತ ಡಿಕೆ ಶಿವಕುಮಾರ್ ತೇಜಸ್ವಿ ಸೂರ್ಯಗೆ ಕೌಂಟರ್ ಕೊಟ್ಟಿದ್ದಾರೆ. ನಮ್ಮ ಮೆಟ್ರೋ ದರ ಏರಿಕೆಗೆ ರಾಜಕೀಯ ಜಟಾಪಟಿ ಹೆಂಗ್ ಜೋರಾಗಿ ನಡೀತಾ ಇದೆ ನೋಡಿ. ಕೇಂದ್ರ ಮಾಡಿದ್ದು ಅಂತ ಕಾಂಗ್ರೆಸ್, ರಾಜ್ಯ ಮಾಡಿದ್ದು ಅಂತ ಬಿಜೆಪಿ, ಕೈಕಮಲ ನಾಯಕರ ನಡುವೆ ಇಲ್ಲಿ ಬಲಿಪಶುಗಳಾಗ್ತಾ ಇರೋದು ಜನಸಾಮಾನ್ಯರು ಮಾತ್ರ. ನಂದೇನು ಕಾರಣ ಅನ್ಸೋದಿಲ್ಲ. ಮೆಟ್ರೋದು ಸೆಂಟ್ರಲ್ ಗೌರ್ಮೆಂಟು ಸೆಕ್ರೆಟರಿ ಚೇರ್ಮನ್, ನನ್ನ ಹತ್ರ ಫೈಲ್ ಬಂದಿದ್ದರೆ ನಾನು ಸೈನ್ ಹಾಕಿದರೆ ನಾನು ಅದಕ್ಕೆ ಕಾರಣ. ನನ್ನ ಹತ್ರ ಯಾವ ಫೈಲು ಬಂದಿಲ್ಲ, ಅವ್ರಿಗಿರೋ 100% ಅಂತ ಹೇಳಿದ್ರು, ಕೊಟ್ಟಿರೋ 100% ಅವ್ರು ತೀರ್ಮಾನ ಮಾಡಿದ್ದಾರೆ. ನಾನು ಸೋಮವಾರ ನಮ್ಮ ಆಫೀಸರ್ಸ್ನ ಕರೆದು ನಾನು BJP ಅವ್ರು ಏನು ಕೊಟ್ಟಿದ್ದೀವಿ ಅಂತ ಹೇಳಿ ಫಸ್ಟು. BJP ಅವರು ಕರ್ನಾಟಕ ರಾಜ್ಯಕ್ಕೆ ಏನು ಸಹಾಯ ಮಾಡಿದ್ದೀವಿ ಅಂತ ಹೇಳಿ. ಇನ್ನ ಅನುಭವ ಇಲ್ಲ, ಬರೀ ಟ್ವೀಟು, ಸ್ಟೇಟ್ಮೆಂಟು. ಒಂದು ದಿನ ಏನಾದ್ರು ರಾಜ್ಯಕ್ಕೆ ಏನಾದ್ರು ದುಡ್ಡು ತೊಗೊಂಡು ಬಂದಿರೋದು ಯಾವ್ದಾದ್ರು ಇದ್ರೆ ಫಸ್ಟ್ ಮಾತಾಡ್ಬೇಕು, ಬರೀ ಖಾಲಿ ಮಾತು ಮಾಡೋದು ಬೇಡ, ಖಾಲಿ ವಿಚಾರ ಮಾತಾಡೋದು. ನಂದೇನು ಕಾರಣ ಅನ್ಸೋದಿಲ್ಲ. ಮೆಟ್ರೋದು ಸೆಂಟ್ರಲ್ ಗೌರ್ಮೆಂಟು ಸೆಕ್ರೆಟರಿ ಚೇರ್ಮನ್, ನನ್ನ ಹತ್ರ ಫೈಲ್ ಬಂದಿದ್ದರೆ ನಾನು ಸೈನ್ ಹಾಕಿದರೆ ನಾನು ಅದಕ್ಕೆ ಕಾರಣ. ನನ್ನ ಹತ್ರ ಯಾವ ಫೈಲು ಬಂದಿಲ್ಲ, ಅವ್ರಿಗಿರೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ ಪಾವಗಡ, ಈ ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜಕೀಯ ತಿರುವು ಪಡೆದುಕೊಂಡಿದೆ ಮತ್ತು ರಾಜಕೀಯ ಜಟಾಪಟಿ ಕೂಡ ನಡೀತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ಕಳೆದ 2 ದಿನಗಳಿಂದಲೂ ಕೂಡ ರಾಜ್ಯದಲ್ಲಿ ಹೆಚ್ಚು ಸದ್ದಾಗ್ತಾ ಇರುವಂಥದ್ದು ಮೆಟ್ರೋ ಟಿಕೆಟ್ ದರ ಪರಿಷ್ಕರಣೆ ವಿಚಾರ. ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿರುವಂಥದ್ದು ರಾಜ್ಯ ಸರ್ಕಾರದ ಕೆಲಸ ಅನ್ನುವಂಥದ್ದನ್ನು BJPಯ ಬಹುತೇಕ ಎಲ್ಲ ನಾಯಕರು ಕೂಡ ಮಾತಾಡ್ತಾರೆ. ಅದರಲ್ಲೂ ಸಂಸದ ತೇಜಸ್ವಿ ಸೂರ್ಯ ಅವರು ನೇರವಾಗಿ DCM DK ಶಿವಕುಮಾರ್, ಯಾಕಂತ ಹೇಳಿದ್ರೆ DCM DK ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರೋದ್ರಿಂದ ಸಹಜವಾಗಿಯೇ DK ಶಿವಕುಮಾರ್ ಅವ್ರಿಗೆ ಟಚ್ ಆಗುವಂತಹ ರೀತಿಯಲ್ಲಿ ಇವತ್ತು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದರಲ್ಲಿ ಸಂಪೂರ್ಣ ಜವಾಬ್ದಾರಿ ರಾಜ್ಯ ಸರ್ಕಾರದ್ದೇ ಬಿಟ್ಟರೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇಲ್ಲ ಅಂತ. ಆದರೆ ಈ ಹೇಳಿಕೆಯನ್ನು ಕೇವಲ ತೇಜಸ್ವಿ ಸೂರ್ಯ ಕೊಟ್ಟಂತಹ ಹೇಳಿಕೆ ಅಷ್ಟೇ ಅಲ್ಲ, BJP ಎಲ್ಲ ನಾಯಕರು ಕೊಟ್ಟಂತಹ ಹೇಳಿಕೆ. ಟಿಕೆಟ್ ದರ ಏರಿಕೆ ಆದ ಬೆನ್ನಲ್ಲೇ ಬಹುತೇಕ BJP ಎಲ್ಲ ನಾಯಕರು ಕೂಡ ಇದನ್ನು ರಾಜ್ಯ ಸರ್ಕಾರದ ವಿರುದ್ಧ ಪ್ರಮುಖ ಅಸ್ತ್ರವನ್ನಾಗಿ ಬಳಸ್ಕೊಂಡ್ರು. ನಿನ್ನೆ ಮತ್ತು ಮೊನ್ನೆಯಿಂದಲೂ ಕೂಡ ಹೇಳಿಕೆಗಳನ್ನು ಕೊಡ್ತಲೇ ಬಂದರು. ಅದು ಅಧಿಕೃತ ಆದೇಶ ಆಗೋದಕ್ಕೂ ಮೊದಲೇ ದರ ಪರಿಷ್ಕರಣೆ ವಿಚಾರ ಆಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕ ತಕ್ಷಣವೇ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳು ಬರ್ತಲೇ ಇದ್ವು. ಹೀಗಾಗಿ ಇದು DCM DK ಶಿವಕುಮಾರ್ ಅವರು ಇವತ್ತು ನೇರವಾಗಿ ತೇಜಸ್ವಿ ಸೂರ್ಯ ಅವ್ರಿಗೆ ಹೇಳಿರುವಂಥದ್ದು. ಈ ಹಿಂದೆ ಹಲವು ವಿಚಾರಗಳಲ್ಲಿ ನೇರ DK ಶಿವಕುಮಾರ್ ಮತ್ತು ತೇಜಸ್ವಿ ಸೂರ್ಯ ಅವ್ರಿಗೆ ಹಲವು ವಿಚಾರಗಳಲ್ಲಿ ವಾಕ್ಸಮರ ಆಗಿದ್ದು ನಾವು ನೋಡಿದ್ವಿ. ಇವತ್ತು ಕೂಡ ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ BJPಯ ನಡುವೆ ಹಲವು ನಾಯಕರ ನಡುವೆ ಇದರ ಮಾತಿನ ಚಕಮಕಿ ಆಗ್ತಾ ಇರುವಂಥದ್ದು ನಿಜ. ಆದರೆ ದರಪಟ್ಟಿ ಪರಿಷ್ಕರಣೆ ವಿಚಾರ ಅಂತಿಮವಾಗಿ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುತ್ತೆ, ಮೆಟ್ರೋ ಮತ್ತು ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುತ್ತೆ, ಇದಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ಒಂದು ನಿಲುವು BJPಯ ನಾಯಕರುಗಳದಾದರೆ, ಇಲ್ಲಿ ಇಬ್ಬರ ನಡುವೆ ಸಿಗಾಕೊಂಡಿರುವಂಥದ್ದು ರಾಜ್ಯದ ಜನ. ಯಾರು ಮೆಟ್ರೋದಲ್ಲಿ ಪ್ರತಿದಿನವೂ ಕೂಡ ಪ್ರಯಾಣ ಬೆಳೆಸ್ತಾರೋ ಅವ್ರಿಗೆ ಇದು ದುಬಾರಿ ಆಗ್ತಾ ಇರುವಂಥದ್ದು ನಿಜ. ಆದರೆ ಇಬ್ಬರೂ ಕೂಡ ರಾಜಕೀಯ ಹಿತಾಸಕ್ತಿಗೋಸ್ಕರ ರಾಜಕೀಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಬಿಟ್ಟರೆ ಇದರ ಹಿಂದೆ ನೇರವಾಗಿ ಯಾರಿದ್ದಾರೆ ಅನ್ನುವಂಥದ್ದು, ಜೊತೆಗೆ ಪದೇ ಪದೇ ಇಂಥ ಒಂದು ದರ ಏರಿಕೆಗಳು ಯಾಕೆ ಆಗ್ತಾ ಇದ್ದಾವೆ ಅನ್ನುವಂಥ ಒಂದು ಕಾರಣಗಳನ್ನು ಮಾತ್ರ ಕೊಡ್ತಾ ಇಲ್ಲ ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.